ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ಜಾಗದಲ್ಲಿ ₹1 ಬೆಳಗಿನ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ, ಏನೇನು ತಿಂಡಿ ಕೊಡ್ತಾ ಇದ್ದಾರೆ, ಈಗ ಕೊಡ್ತಾ ಇರೋರು ಯಾರು, ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ದಾರೆ, ₹1 ತಿಂಡಿಯನ್ನು ಎಲ್ಲಿ ಕೊಡ್ತಾರೆ ಈಗಿನ ಕಾಲದಲ್ಲಿ. ಆದರೆ ₹1 ಬೆಳಗಿನ ತಿಂಡಿಯನ್ನು ಕೊಡ್ತಾ ಇದ್ದಾರಂತೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಬನ್ನಿ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ತಮ್ಮ ಒಂದು ಇದು KBL ಗ್ರೂಪ್ ಕಡೆಯಿಂದ ಪ್ರತಿದಿನ ₹1 ತಿಂಡಿ ಕೊಡ್ತಾ ಇದ್ದಾರೆ, ನಾಷ್ಟ ಕೊಡ್ತಾ ಇದ್ದಾರೆ. ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್? ಇದು ನಮ್ಮ KBL ಫೌಂಡೇಶನ್ ಇಂದ ನಾವು ಇದನ್ನ 6 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. 6 ವರ್ಷದಿಂದ ಒಂದು ದಿವಸನೂ ನಾವು ನಿಲ್ಲಿಸ್ತೀರ. ಒಂದು ಕೋವಿಡ್ ಟೈಮಲ್ಲೂ ಅಷ್ಟೇ ನಾವು ಒಂದು ದಿವಸ ನಿಲ್ಲಿಸ್ತೀರಾನು ಮತ್ತೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ನ ಕೊಟ್ಟಿದ್ದೇವೆ. ಮತ್ತೆ ಇದನ್ನ ಎಲ್ಲರಿಗೂ ತಲುಪಬೇಕು ಅಂತೇಳಿ ಹಸಿವು ಮುಕ್ತ ಏನು ಇದೆಯೋ ಕರ್ನಾಟಕ ರಾಜ್ಯದಲ್ಲಿ, ಅದೇ ಥರ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ನಾವು KBL ಫೌಂಡೇಶನಿಂದ ನಾವು ಡೈಲಿ ಒಂದೊಂದು ವೆರೈಟಿ ಮಾಡ್ತಾ ಇದ್ದೇವೆ. ಎಷ್ಟು ಜನಕ್ಕೆ ತಿಂಡಿ ಕೊಡ್ತಾ ಇದ್ದೀವಿ? ಒಂದು 300 ಜನಕ್ಕೆ ನಾವು ಡೈಲಿ ಕೊಡ್ತೇವೆ. ಒಂದು ಯಾವ ರಜಾ ಗಿಜಾ ಅವೆಲ್ಲ ಏನೂ ಇಲ್ಲ, ಅದ್ರ ಪಾಡು ಹೋಗ್ತಾ ಇರುತ್ತೆ ಅದು. ಸರ್ ಇದು ಹೇಳಿ ಸರ್. ಅದ್ರ ಜೊತೆಗೆ ನಾವು ಈ ಒಂದು KBL ಫೌಂಡೇಶನಿಂದ ನಾವು ಫ್ರೀ ಆಂಬುಲೆನ್ಸ್ ಸರ್ವಿಸು ಇದೆ ನಮ್ಮ ಹತ್ರ. ಆಂಬುಲೆನ್ಸ್ ಅಂದರೆ ಎಲ್ಲೆಲ್ಲಿಗೆ ಯಾವ್ಯಾವ ಸಂದರ್ಭ? ಬೆಂಗಳೂರು ನಗರ ಫ್ರೀ ಸರ್ವಿಸ್ ಇರ್ತವೆ, ಬೆಂಗಳೂರು ನಗರ ಮಾತ್ರ. ಇದನ್ನ ನೀವು ಒಂದು ಫೋನ್ ನಂಬರ್ ಇದೆ, ಆ ನಂಬರ್ ನೀವು ಕರೆ ಮಾಡಿದ್ರೆ ನಿಮಗೆ ಫ್ರೀ ಸರ್ವಿಸ್ ಬರ್ತದೆ. ಯಾವುದೇ ಸಂದರ್ಭ ಆದ್ರೂ ನೀವು ಎನಿ ಟೈಮ್ ನೀವು ಫೋನ್ ಮಾಡಿದ್ರೆ ಬಿಫೋರ್ 1-2 hours 3 hours ಬಿಫೋರ್ ಕಾಲ್ ಮಾಡಿದ್ರು ಅಥವಾ ಎಮರ್ಜೆನ್ಸಿ ಟೈಮ್ ಬಂದ್ರು ನಾವು ಬೆಂಗಳೂರು ಎಲ್ಲಿಗಾದ್ರೂ ಕೂಡ ಸರ್ ಫ್ರೀ ಸರ್ವಿಸ್ ಇದೆ. ಫ್ರೀ ಸರ್ವಿಸ್ ಇದೆ. ಹೌದೌದು. ಮತ್ತೆ ಇದು ಬಿಟ್ಟು ಬೇರೆ ಏನಿದೆ ಸರ್? ನಮಗೆ ಫ್ರೀ ವಾಟರ್ ಸರ್ ಇದಿದೆ. ವಾಟರ್ ಅಂದ್ರೆ ಯಾವ ತರ ವಾಟರ್ ಸರ್? ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಯಾವ ತರ ಸರ್ ನೀವು ನೀರಿನ ವ್ಯವಸ್ಥೆ ಮಾಡ್ತೀವಿ? ನಾವು ಕುಡಿಯೋ ನೀರು ವ್ಯವಸ್ಥೆ ಅಂದ್ರೆ ಇವಾಗ ಎಲ್ಲ ಕಡೆ ನೀವು ನೋಡಿರ್ಬೇಕು, ಕಲುಷಿತ ನೀರು ಇರ್ಬೋದು, ಅದು ಕುಡಿದು ಆರೋಗ್ಯಕ್ಕೆ ಬಹಳ ಹಾನಿಕರ ಆಗ್ತಾಯಿದೆ. ಇವನ್ನೆಲ್ಲ ನಾವು ಚೇತರಿಸ್ಕೋಬೇಕಂದ್ರೆ ನಾವು ಒಂದು RO ಪ್ಲಾಂಟ್ನ 2 RO ಪ್ಲಾಂಟ್ನ ಮಾಡಿದ್ವಿ. ನೀವೇ ಸ್ವಂತ? ನಾವು ಸ್ವಂತ ನಮ್ಮ KBL ಫೌಂಡೇಶನ್ ಇಂದ. RO ಪ್ಲಾಂಟ್ ಬಹಳ ಚೆನ್ನಾಗಿ ಬಹಳ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವು ಆ ನೀರಿನ ವ್ಯವಸ್ಥೆನ ನಾವು 2 ಕಡೆ ನಾವು RO ಪ್ಲಾಂಟ್ ಅನ್ನ ಮಾಡಿದ್ದೇವೆ. ಅದು ಕೂಡ ಫ್ರೀನಾ ಸರ್? ಹೌದೌದು, ಅದು ಕೂಡ ಫ್ರೀಯಾಗಿ ನಾವು ಕೊಡ್ತಾ ಇದ್ದೇವೆ. ಯಾವ ತರ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಸರ್? ಒಂದು ನಾವು ಹರಿನಗರ ಇದರಲ್ಲಿ ಒಂದು ಕೊಡ್ತಾ ಇದ್ದೇವೆ, ನಿಮ್ಮ ಕ್ಯಾಂಟೀನ್ ಹತ್ರ. ಹೌದೌದು, ಅಲ್ಲಿ ಒಬ್ಬರನ್ನ ನಾವು ಅಪಾಯಿಂಟ್ ಮಾಡಿಕೊಂಡು ಅವರು ಅಲ್ಲೇ ಮೇಂಟೆನೆನ್ಸ್ ಮಾಡ್ತಾರೆ. ಬಂದವ್ರಿಗೆಲ್ಲ ಫ್ರೀ, ಬಂದವರಿಗೆ ಡೈಲಿ 20 ಲೀಟ್ರು ಕ್ಯಾನ್ ಕೊಡ್ತೇವೆ. ಸೊ ಅವ್ರ ಜೊತೆಗೆ ಇನ್ನು ಬೇಕಾದ್ರೆ ಅವರು 1-2 ತಗೊಂತಾರೆ. ಸೊ ಇವತ್ತು ನೀರಿನ ಅಭಾವ ಬೆಂಗಳೂರಲ್ಲಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಎಷ್ಟು ಅಭಾವ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ವಾಟರ್ ಕ್ರೈಸಿಸ್ ದೊಡ್ಡ ಇದರಲ್ಲಿ ನಡೆಯುತ್ತೆ. ಸೊ ನಾವು ಅದನ್ನ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಬಹಳ ಒಳ್ಳೆ ಬೆಸ್ಟ್ RO ಪ್ಲಾಂಟ್ ಇದು ಮಾಡಿದ್ದೇವೆ. ಒಳ್ಳೆ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. 2 ಜಾಗದಲ್ಲಿ ನೀರು ಕೊಡ್ತಾ ಇದ್ದೀರಾ? ನೀರು ತಗೊಂಡ್ರಲ್ಲ, ಇದೇನು ದುಡ್ಡು ಕೊಟ್ಟು ತಗೊಂಡ್ರೆ ಫ್ರೀಯಾಗಿ ತಗೊಂಡ್ರೆ? ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಬೋಟಲ್ಲಿ ಬೆಳಗ್ಗೆನಾಗ ತಿಂಡಿ ಕೊಡ್ತಾರೆ ಅಂತ ಫ್ರೀಯಾಗಿ ಅಂತಾರೆ. ಫ್ರೀಯಾಗಿ ಕೊಡ್ತಾರೆ, ಅದನ್ನು ದುಡ್ಡಿಲ್ಲ. ಇಲ್ಲಿ ನೀರು ಕೂಡ ಎಷ್ಟು ಲೀಟರ್ ನೀರು ಕೊಡ್ತಾರೆ? 20 ಲೀಟರ್ ನೀರು ಕೊಡ್ತಾರೆ. 20 ಲೀಟರ್ ಫ್ರೀ? 20 ಲೀಟರ್ ನೀರು ಅಷ್ಟೇ ಕೊಡೋದು ಒಂದು ದಿನಕ್ಕೆ. ಇದು ಒಂದಿನಕ್ಕೆ ಅಂದ್ರೆ ಬೆಳಗ್ಗೆನೂ ಹಿಡ್ಕೋಬಹುದು, ಸಾಯಂಕಾಲನೂ ಹಿಡ್ಕೋಬಹುದು. ಒಬ್ಬರಿಗೆ 1 ಕ್ಯಾನ್ ನೀರು 20 ಲೀಟರ್. ಇದು ಕೂಡ ಫ್ರೀ. ಹೌದು. ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? ನಾವು ಇವಾಗ 4 ವರ್ಷದಿಂದ ಬಳಸ್ತಾ ಇದ್ದೇವೆ. ನೀವು ಯಾವ ಏರಿಯಾದವರು? ಇಲ್ಲಿ ಹರಿನಗರ ಕ್ರಾಸ್. ಇದೇ ಏರಿಯಾದವರು? ಹೌದು. ಈ ತರ ಕೊಡ್ತಾ ಇರೋದು ಬಡವರಿಗೆ ಅಥವಾ
ಎಷ್ಟು ಜನ ಉಪಯೋಗ ಆಗುತ್ತಮ್ಮ? ಬಡವ್ರಿಗೂ ತಗೋತಾರೆ ಸರ್, ಶ್ರೀಮಂತರು ತಗೋತಾರೆ, ಎಲ್ಲರೂ ತಗೋತಾರೆ, ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ ಅವರು. ನೀವು ತುಂಬ ದಿವಸದಿಂದ ಬೆಳೆಸ್ತಾ ಹೌದು. ಇದ್ದೀರಿ. ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಲಲಿತಾ. ಓಕೆ. ಈ ಥರ ಹಿಂಗೆ ಕೊಡ್ತಾ ಇರೋದು ಬಡವರಿಗೆ ಎಷ್ಟು ಉಪಯೋಗ ಆಗುತ್ತೆ? ಸರ್ ತುಂಬ ಉಪಯೋಗ ಆಗುತ್ತೆ ಸರ್. ಇವಾಗ ಎಲ್ಲೆಲ್ಲೋ ಕಾಯಿಲೆಗಳು ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಇದರಿಂದ ನಮಗೆ ಕಾಯಿಲೆ ಗೀಲೆ ಏನೂ ಇಲ್ವಲ್ಲ, ಈ ನೀರು ಪ್ಯೂರ್ ಕುಡಿಯೋದು. ನೀರಲ್ಲ, ಹಾಂ ಹಾಂ. ಅದಕ್ಕೆ ಈ ನೀರು ಕುಡಿಯೋದ್ರಿಂದ ಹೌದು ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಓಕೆ ಮ್ಯಾಮ್. ಮತ್ತು ಏರಿಯಾಗಳಿಗೂ ನೀರು ಹೋಗುತ್ತೆ ಸರ್? ಅಲ್ಲೇ ಫೋನ್ ಮಾಡಿ. ಹೌದೌದು. ಏರಿಯಾದಲ್ಲಿ ನಾವು ಎಲ್ಲ ಕಡೆ ಏರಿಯಾ ವೈಸ್ ನಾವು ಪಾಯಿಂಟ್ ಮಾಡಿರ್ತೇವೆ. ನಮ್ಮ ಕೇಬಲ್ ಫೌಂಡೇಶನ್ ಹುಡುಗರಿದ್ದಾರೆ, ಅವರೆಲ್ಲ ಹೋಗಿ ಏರಿಯಾದಲ್ಲಿ ಎಲ್ಲಿ ಇಶ್ಯೂಸ್ ಇದೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಪಾಯಿಂಟ್ ಮಾಡ್ತಾ ಆ ಟೈಮಿಂಗು ಫಿಕ್ಸ್ ಮಾಡಿರ್ತೀವಿ. ಸೊ ಅಲ್ಲಿಗೆ ನಾವು ಟ್ಯಾಂಕರ್ ಹೋಗ್ತೇವೆ. ನೀರಿನ ಅಭಾವ ಇದೆ ಅಂತ ಯಾರೋ ಹೇಳಿದ್ರೆ ಅಲ್ಲಿ ನೀರು ಹೋಗುತ್ತೆ. ಹೌದು. ನಮಗೆ ಒಂದು ಕರೆ ಮಾಡಿಬಿಟ್ರೆ ಒಂದು ನಂಬರ್ ಇದೆ ಏರಿಯಾದಲ್ಲಿ, ಆ ನಂಬರ್ ಕರೆ ಮಾಡಿದ ತಕ್ಷಣ ಇಂಥ ಕಡೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ನಾವು ನೀರಿನ ವ್ಯವಸ್ಥೆಯನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನೀವು ಆಂಬುಲೆನ್ಸ್ ಹೇಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ನೀರು ಕುಡಿಯೋ ನೀರಿನ ವ್ಯವಸ್ಥೆನ ಕೂಡ ತಲುಪಿಸ್ತಾ ಇದ್ದಾರೆ. ಮತ್ತು KBL ನಿಮ್ಮದು ಕ್ಯಾಂಟೀನ್ ಪಕ್ಕದಲ್ಲಿ ಬರುವಂಥವ್ರಿಗೆ ಎಲ್ಲರೂ ಕೂಡ ಕುಡಿಯೋ ನೀರು ಫ್ರೀಯಾಗಿ ಅಲ್ಲಿ ಎಲ್ಲರೂ ಕೂಡ ಬಂದು ಮನೆಗೆಲ್ಲ ಇಟ್ಕೊಂಡು ಹೋಗ್ತಾರೆ 20 ಲೀಟ್ರ್. ಹಂಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಂಬುಲೆನ್ಸ್ ವ್ಯವಸ್ಥೆ ಆಗಿರೋ ಎಲ್ಲವನ್ನೂ ಫ್ರೀಯಾಗಿ ಕೊಡ್ತಾ ಇದ್ದೀರಿ ಸರ್. ಮತ್ತು ಮೆಡಿಕಲ್ದೊಂದು ಏನು ಕೇಳಿ? ಮೆಡಿಕಲ್ ಒಂದು ಓಪನ್ ಮಾಡಿದ್ದಾವೆ. ಅದು ಒಂದು 30% ಆಫ್ ಇದು ಡಿಸ್ಕೌಂಟ್ ಸಿಗ್ತದೆ. 100 ರೂಪಾಯಿ ಬಿಲ್ ಆದರೆ 30% ಕಡಿಮೆ ಇರ್ತದೆ ಸರ್. ಈ ಥರ ಒಂದು ಸೇವೆಗಳನ್ನು ಒಂದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು ಸರ್. ಆದರೆ ಒಂದು ಫೌಂಡೇಶನ್ ವತಿಯಿಂದ ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು, ಮೆಡಿಕಲ್ ವ್ಯವಸ್ಥೆ ಮನುಷ್ಯನಿಗೆ ತುಂಬ ಅಗತ್ಯವಾದಂಥದ್ದು. ಅಂಥದ್ರಲ್ಲಿ ಇಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಿರಲ್ಲ, ಇದು ಯಾಕೆ ಮಾಡಬೇಕು ಅನ್ನಿಸ್ತು ಸರ್? ಈಗ ಇದು ನಾವು ನಮ್ಮ ತಂದೆ ಬಂದಿರೋ ಒಂದು ನಾವು 1970s ನಮ್ಮ ತಂದೆ ತಗೊಂಡು ಹೋಗ್ತಾ ಇರೋದು ಫ್ರೀ ನೀರಾ ಸರ್? ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ ಸರ್? ನಾನು ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ ತೊಗೊಳ್ತಾ ಇದ್ದೀನಿ. ಯಾವತ್ತೂ ದುಡ್ಡು ಕೊಟ್ಟಿಲ್ಲ, ಇಲ್ಲೇ ಫ್ರೀ ನೀರು. ಇದು ನೀರು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಕಂಪೇರ್ ಟು ನಮ್ಮ ಮನೆ ಹತ್ರ ಒಂದಿದೆ, ಅದು ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ, ನೀರು ಚೆನ್ನಾಗಿದೆ. ಫ್ರೀಯಾಗೆ ಯೂಸ್ ಮಾಡ್ತೇವೆ. ಬಂದು ಭಾಳ ಬಡತನದಿಂದ ಬಂದಿರೋದು. ಯಾವ ಊರು ಸರ್ ತಂದೆ? ಇದೆ ಕೋಣಗುಂಟೆ. ಕೋಣಗುಂಟೆ ಲಕ್ಷ್ಮಣ್ ಅಂದರೆ ಭಾಳ ಎಲ್ಲರೂ ಚಿರಪರಿಚಿತರು. ಸೊ ಅವರು ಬಡತನದಿಂದ ಬಂದು ಈ ಮಟ್ಟಕ್ಕೆ ನಾವು ಬಂದಿದ್ದಾರೆ ಅಂದರೆ ನಾವು ಏನೋ ಒಂದು ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಏನು ರೂಪಿಸ್ತಾ ಇದ್ದಾವೆ ಅದನ್ನೆಲ್ಲ ಮಾಡ್ತಾ ಇದ್ದಾವೆ. ಇದು ನಿಮ್ಮ ತಂದೆಯವರು ಹೇಳ್ಕೊಟ್ಟಂಥ ಪಾಠ? ಹೌದೌದು, ನಮ್ಮ ತಂದೆಯವರ ಮಾರ್ಗದರ್ಶನ ಅವ್ರ ಮುಖಾಂತರನೇ ಎಲ್ಲ ಅವ್ರ ಮುಖಾಂತರ ನಡೀತಾ ಇದೆ. ಹೌದೌದು. ಅವ್ರು ನಮ್ಮ ತಂದೆ, ನಾವು 3 ಜನ ಮಕ್ಕಳಿದ್ದಾವೆ. ನಮ್ಮ ಅಣ್ಣ ರವಿ ಮತ್ತು ನಾನು ಮತ್ತು ತಮ್ಮ ಕುಮಾರ್ ಅಂತ ಇದ್ದಾರೆ. ಸೊ ನಾವು ಫ್ಯಾಮಿಲಿಯಿಂದ ನಾವು KBL ಫೌಂಡೇಶನ್ ಅಂತ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸ್ತೇವೆ ಸರ್. KBL ಫೌಂಡೇಶನ್ದು ನೇಚರ್ ಆಫ್ ವರ್ಕ್ ಏನು ಸರ್ ಅವ್ರಿಗೆ? ಯಾವುದು? ಈಗ ನೀವು ಏನು ವರ್ಕ್ ಮಾಡ್ತಾ ಇದ್ರಿ ಸರ್? ಇದಕ್ಕೆ ಮೂಲತಃ ಬಂದು ನಾವು ರಿಯಲ್ ಎಸ್ಟೇಟ್ ಇರೋದು. ಸೊ ನಮ್ಮ ಅವಾಗಿಂದನೂ ನಾವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿದ್ದೇವೆ. ನಾವು ಹಲವಾರು ಸೈಟ್ಗಳನ್ನ ಭಾಳ ಬೆಂಗಳೂರಾಗಲಿ ಮೈಸೂರಾಗಲಿ ಸಾವಿರಾರು ಸೈಟ್ಗಳನ್ನ ಕೊಟ್ಟಿದ್ದಾವೆ. ಸೊ ಮೂಲತಃ ನಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಸೊ ನಮ್ಮ ತಂದೆಯವರು KB ಲಕ್ಷ್ಮಣ್ ಅಂತ. ಸೊ ಅವ್ರದ್ದು ಮೂಲತಃ ಕಡುಬಡವರಿಂದ ನಾವು ನಮ್ಮ ಫ್ಯಾಮಿಲಿ ಇದು ಬಂದಿರೋದು. ಅವರು ಉದ್ದೇಶ ಏನು ಅಂದರೆ ಕಾರ್ಯಕ್ರಮನ ಈ ಥರ ಹಸಿವು ಮುಕ್ತ ಏನು ಮಾಡ್ಕೊಂಡಿದ್ರು ಅದು ಎಲ್ಲ ಥರನೂ ನಾವು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಮೆಡಿಕಲ್ ಇದಾಗಿರ್ಬೋದು, ಫ್ರೀ ಆಂಬುಲೆನ್ಸ್ ಸರ್ವಿಸ್ ಆಗ್ಬೋದು, ಮತ್ತು ಹಸಿವಿದವ್ರಿಗೆ 1 ರೂಪಾಯಿ ಇದಕ್ಕೆ ಅಂತೇಳಿ ಅದು 1 ರೂಪಾಯಿ ಫ್ರೀಯಾಗಿ ಕೊಡಬೇಕು ಅಂದರು. ಆದರೆ ನಮ್ಮ ತಂದೆಯವರು ಒಂದು ಡಿಸೈಡ್ ಮಾಡಿದ್ರು, ಫ್ರೀಯಾಗಿಂತ 1 ರೂಪಾಯಿ ಅದು ಬೆಲೆ ಅನ್ನೋದು ಇದಕ್ಕೆ 1 ರೂಪಾಯಿ ಅಂತೇಳಿ ಅದಕ್ಕೆ ಇದು ಮಾಡಿದ್ರು. ಇದು ಎಲ್ಲ ನಾವು ಅನುಭವಿಸಿರೋದು ನಾವು ಕಷ್ಟನ ಇದರಲ್ಲಿ ಬೇರೆಯವರು ಅನುಭವಿಸೋದು ನಮ್ಗೆ ಎಷ್ಟು ಕಡಿಮೆ ಆಗುತ್ತೋ ನಮ್ಮ ಕೈಯಲ್ಲಿಂದ ನಾವು ಮಾಡಬೇಕು ಅಂತೇಳಿ. ನೀವು ಬಡತನ ನೋಡಿದ್ದೀರಾ, ಬಡವರು ನೋಡಿ ಆ ಕಷ್ಟ ತೊಲಗಿಸ್ಬೇಕು, ಹೋಗಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಥರದ ಒಂದು ಕೆಲವು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದರೆ 1 ರೂಪಾಯಿಗೆ ಬೆಲೆ ಇದೆ ಸರ್, ಆದರೆ 1 ರೂಪಾಯಿಗೆ ಏನೂ ಕೂಡ ಸಿಗಲ್ಲ. ಆದರೆ 1 ರೂಪಾಯಿಗೆ ಒಂದು ಮೌಲ್ಯ ಇದೆ ಅನ್ನೋದನ್ನ ತೋರಿಸ್ಬೇಕು ಹೊಸದವ್ರಿಗೆ, ಮತ್ತು ನಿಮಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ರೀಯಾಗಿ ಕೊಡೋ ಬದಲು ಒಂದೇ 1 ರೂಪಾಯಿ ಕೊಟ್ಟು ಕೂಡ ತಗೋತಾ ಇದ್ರು. ಆಮೇಲೆ ಕೆಲವರು 1 ರೂಪಾಯಿ ಕೊಡದೇ ಇದ್ರು ಕೂಡ ಅಲ್ಲಿ ತಿಂಡಿ ಕೊಡ್ತಾ ಇರ್ತೀರಿ. ಬಟ್ ಅದು ಒಂದು ಬಲೆ ರೂಪಿಸ್ಬೇಕು ಅಂತ 1 ರೂಪಾಯಿ ಹಣದ ಮೌಲ್ಯ ಗೊತ್ತಾಗಬೇಕು ಅಂತ ಹೇಳಿ ಆ ಒಂದು 1 ರೂಪಾಯಿ ಅಂತ ಹೇಳಿ ನಾವು KBL ಕ್ಯಾಂಟೀನ್ ಅಂತ ಮಾಡಿದ್ದೇವೆ. ಸರ್ ನೀವು ಎಷ್ಟನೇ ಮಗ ಸರ್? ನಾವು 2ನೇವ್ರು, ಶ್ರೀಧರ್ ಅಂತ. ನಾನು ಇಲ್ಲಿ ಸಮಾಜ ಸೇವೆ ನಾನು ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಯಕ್ರಮ ಬೇರೆ ರೀತಿ ಈ ಹ್ಯಾಂಡಿಕ್ಯಾಪ್ಸ್ಗೆ ಇರ್ಬೋದು ಮತ್ತು ಬೇರೆ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾವೆ. KB ಲಕ್ಷ್ಮಣ್ ಅಂತಂದರೆ ಈ ಏರಿಯಾದಲ್ಲಿ ತುಂಬ ಜನ ಯಾರನ್ನೇ ಕೇಳಿದ್ರು ಅಲ್ಲೋಗಿ ತೋರಿಸಿ ಅಂತ ಹೇಳ್ತಾರೆ. ಇವು ಅವ್ರು ಮಾಡ್ತಿರೋ ಜನಪರ ಕಾರ್ಯಕ್ರಮಗಳಿಂದನ ಅಥವಾ ಅವರು ಹಣವಂತರು ಅಂತನ ಫೇಮಸ್ ಆಗಿರೋ ಸರ್? ಇಲ್ಲ,
ಅವ್ರು ಮಾಡ್ತಿರೋ ಕೆಲಸಕ್ಕೋಸ್ಕರ ಅವ್ರು ಫೇಮಸ್ ಆಗಿದ್ದಾರೆ. ಹ್ಞೂ ಹಣ ಬಂದಿದ್ದು ಆಮೇಲೆ, ಹಾಂ 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 ಅವ್ರು ಮೊದಲಿಂದನೂ ಅಷ್ಟೇ. ಯಾಕಂದರೆ ಕಡುಬಡ ಬಂದಾಗ ಕಷ್ಟ ಅನುಭವಿಸಿರ್ತಾರಲ್ಲ, ಆ ಕಷ್ಟನ ಅನುಭವಿಸಿರೋದ್ರಿಂದ ಅದನ್ನು ನಮ್ಮಿಂದ ನಾವು ದುಡ್ದಿರೋ ಇದರಲ್ಲಿ 25% ನಾವು ದಾನ ಧರ್ಮ ಮಾಡ್ತಾರೆ. ಓ, ಅಂದರೆ ನಿಮ್ಮ ತಂದೆಯವ್ರ ಕನಸು ಬಂದ ಆದಾಯದಲ್ಲಿ 25% ಬಡವರಿಗೆ ಹಂಚ್ಬೇಕು ಅಂತ. ಹಂಚ್ಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನೆಲ್ಲ ತಂದೆಯವರ ಒಂದು ಇದರ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ತಂದೆಯವರು ಅಂತಂದಾಗ ಅವ್ರು ಯಾವುದೋ ಒಂದು ಸದ್ಗುಣಗಳಿಂದ ಅವ್ರ ಬಡತನವನ್ನು ಅನುಭವಿಸಿರೋದ್ರಿಂದ ಅವ್ರು ಮಾಡ್ತಾರೆ. ಆದರೆ ಈಗಿನ ಕಾಲದ ಮಕ್ಕಳುಗಳು ಆ ಥರ ಯಾರೂ ರೂಢಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ನಿಮಗೆ ಇದನ್ನೆಲ್ಲ ಹೆಂಗೆ ರೂಢಿಸ್ಕೊಳ್ಳೋಕ್ಕೆ ಇಷ್ಟ ಆಯ್ತು ಸರ್? ನಾವು ನಮ್ಮ ತಂದೆಯವರ ಜೊತೆಲೇ, ನಾವು ಹೈಸ್ಕೂಲಿಂದ ಹಿಡಿದು ನಮ್ಮ ಅಣ್ಣ ಆಗಲಿ ನಾನಾಗಲಿ ಅವ್ರ ಜೊತೆನೇ ಬೆಳ್ಕೊಂಡು ಬಂದಿರೋದು. ಸೊ ಹಂಗಾಗಿ ನಾವು ಅವರು ಏನೇ ಒಂದು ಕಾರ್ಯಕ್ರಮ ಏನೇ ಒಂದು ಮಾಡಿದ್ರು ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂಥೇಳಿ ಅದನ್ನು ಏನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ನಾವಿರೋವರೆಗೂ ನಾವು ಮಾಡಬೇಕು ಅಂಥೇಳಿ. ನೀವಿರೋವರೆಗೂ ಕೂಡ ನಿಮ್ಮ ಆದಾಯದಲ್ಲಿ ಒಂದು 25% ಜನಕ್ಕೆ ಹಂಚಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಎಲ್ಲ ಏನೇನು ನಾವು ಮಾಡ್ತಾ ಇದ್ದಾವೆ. ಫ್ರೀ ಹಾಸ್ಟೆಲ್ಸ್ ಇದೆ, ಹಾಸ್ಟೆಲ್ ಇದೆ, ಇಲ್ಲಿ ನಮ್ಮ ಸಂಘದ ಹಾಸ್ಟೆಲ್ ಇದೆ. ಸೊ ಅದರಲ್ಲಿ ನಮ್ಮ ತಂದೆಯವರ ಅಧ್ಯಕ್ಷರಾಗಿದ್ದಾರೆ. ಸೊ ಅಲ್ಲೂ ನಮ್ಮ ಕೈಲಾದಷ್ಟು ನಾವು ಎಲ್ಲ ಕಡೆ ಕರ್ನಾಟಕದಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಸೇವೆಯನ್ನು ಮಾಡಿದ್ದಾರೆ. ಅದು ನಾವು ಹೇಳ್ಕೋಬಾರ್ದು. ಈ ಕಡೆ ಮಾಡಿರೋದು ನಮ್ಮ ತಂದೆಯವರು ಹೇಳೋರು, ಮಾಡಿರೋದು ನಾವು ಹೇಳ್ಕೊಬಾರ್ದಪ್ಪ ಅದವರೆಲ್ಲ. ಇಲ್ಲ ಸರ್, ಖಂಡಿತ ತಂದೆಯವರ ಆಸೆ ಒಳ್ಳೆಯದು. ಆದರೆ ನಿಮ್ಮಂಥ ಕೆಲವರು ಈ ಥರ ಉದಾರ ಮನಸ್ಸು ಮತ್ತು ಸಮಾಜಕ್ಕೆ ಬಡವ್ರಿಗೋಸ್ಕರ ಹಸ್ತವ್ರಿಗೋಸ್ಕರ ಮಿಡಿಯೋ ನಿಮ್ಮಂಥವ್ರ ಭಾವನೆಗಳು, ನಿಮ್ಮಂಥವ್ರ ಕೆಲಸಗಳು ಸಮಾಜಕ್ಕೆ ಗೊತ್ತಾದರೆ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಬೇಕು ಅನ್ನೋದಕ್ಕೋಸ್ಕರ ಹೇಳ್ಕೊಲೇಬೇಕು ಸರ್. ಸರ್, ಈಗ ನಿಮ್ಮ ತಂದೆಯವರು ಹಸ್ದವರು ಮತ್ತು ಬಡತನದಿಂದ ಬಂದವರು, ಹಂಗಾಗಿ ಈ ಗುಣಗಳನ್ನ ರೂಢಿಸ್ಕೊಂಡ್ರು. ಈಗ ಅದನ್ನೆಲ್ಲ ಮುಂದೆ ಒರೆಸ್ಕೊಂಡು ಹೋಗ್ತಾ ಇರೋಂಥ ಮಕ್ಕಳುಗಳು ನೀವು, ಅದ್ರ ಜವಾಬ್ದಾರಿ ಹೊತ್ತಿರೋ ನಿಮಗೆ ಎಷ್ಟು ತೃಪ್ತಿ ಆಗ್ತಿದೆ ಸರ್ ಈ ಕೆಲಸ? ನಮ್ಗೆ ಅದರಲ್ಲಿ ಆದಂಥ ತೃಪ್ತಿ ಯಾವ್ದ್ರಲ್ಲೂ ಸಿಗೋದಿಲ್ಲ ಅನಿಸುತ್ತೆ. ಯಾಕಂದರೆ ಏನೇ ಕೆಲಸ ಮಾಡಿದ್ರು ನಾವು ನಮ್ಮಲ್ಲೇ ಇರುತ್ತೆ. ಈ ಥರ ನಾವು ನಮ್ಮ ಜನ ಪರವಾಗಿ ನಾವು ಮಾಡಿಕೊಂಡು ಹಸ್ತವ್ರಿಗೆಲ್ಲ ಇದು ಮಾಡಿಕೊಂಡು ಕಷ್ಟದಲ್ಲಿ ಭಾಗಿಯಾಗೋದು, ಅದರಲ್ಲಿರೋ ಆನಂದ ಯಾವುದೂ ಸಿಗಲ್ಲ ಅಂತ ನನ್ನ ಭಾವನೆ. ಖಂಡಿತ ಸರ್, ಯಾಕೆಂದರೆ ನಿಮ್ಮಂದು ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ಗುಣ. ಯಾಕೆಂದರೆ ಹಸ್ದವರ ಒಂದು ಕಷ್ಟ ನೀಗಿಸುವಾಗ ಸಿಗೋ ತೃಪ್ತಿನ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀರಾ. ಇದು ತುಂಬ ಜನಕ್ಕೆ ಬರಲ್ಲ. ನಿಜವಾಗ್ಲೂ ಇದು ಒಂದು ದೊಡ್ಡ ವಿಚಾರ ಸರ್. ಸರ್, ತಾವು ಏನು ಓದಿದ್ದೀರಾ ಸರ್? ನಾನು B.Com ಮಾಡಿದ್ದೇನೆ. ಸೊ ನಾನು B.Com ಮುಗಿಸಿ ನಾವು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ? ಇಲ್ಲ, ಎಲ್ಲೂ ಕೆಲಸ ಇಲ್ಲ. ನಮ್ಗೆ ಇದೇ ಕೆಲಸ ಆಗಿದೆ, ತುಂಬ ಕೆಲಸ ಇದೆ. ನಮ್ಮ ತಂದೆಯವರ ಒಂದು ಏನು ಜೊತೆಲೇ ಇರೋದ್ರಿಂದ ನಾವು ಅವ್ರೇನು ಕೆಲಸ ಏನೇನು ಮಾಡಬೇಕು ಅಥವಾ ಏನು ಜನಗಳ ಮಧ್ಯದಲ್ಲಿ ಯಾವ ಥರ ಏನೇನು ವರ್ಕ್ ಮಾಡಬೇಕು ಅಂಥೇಳಿ ನಾವು ಜನರ ಮಧ್ಯದಲ್ಲೇ ಇದ್ಕೊಂಡು ನಾವು ತಂದೆಯವರ ಒಂದು ಹಾದಿಲೇ ಹೋಗ್ತಾ ಇದ್ದೇವೆ. ತುಂಬ ಜನ ಅನ್ಕೋತಾರೆ ಸರ್, ಈ ಥರ ಸಮಾಜ ಸೇವೆ ಮಾಡುವಂಥವ್ರು ಅವ್ರ ಉದ್ದೇಶ ಬಂದು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋದಿರುತ್ತೆ. ಆ ಥರ ಏನೋ ನಿಮ್ಮ ಮನೆತನದಲ್ಲಿ ಏನಿದೆಯಾ ಸರ್? ಸದ್ಯಕ್ಕೆ ಆ ಥರದ್ದೇನೂ ಇಲ್ಲ. ಸೊ ನಾವು ಸೇವೆ ಮಾಡೋದು ನಮ್ಮದು ಅವತ್ತಿಂದನೂ ನಮ್ಮ ತಾತ ನಮ್ಮ ತಂದೆ ಅದೇ ರೀತಿಯಲ್ಲಿ ಅದಿಲ್ಲೇ ನಾವು ಹೋಗ್ತಾ ಇರೋದು. ಸೊ ರಾಜಕೀಯ ಅದೆಲ್ಲ ಈ ಸದ್ಯಕ್ಕೆ ಅದು ಏನು ಇಂಟ್ರೆಸ್ಟ್ ಇಲ್ಲ. ಖಂಡಿತ ಸರ್, ಯಾಕೆಂದರೆ ಈಗ ಆಲ್ರೆಡಿ ನೀವು ರಾಜಕೀಯಕ್ಕೆ ಬಂದು ಮಾಡಬೇಕಾದ ಕೆಲಸವನ್ನು ಈಗಲೇ ಮಾಡ್ತಾ ಇರೋದ್ರೆ ಜನಗಳ ಪ್ರೀತಿ ಆಗಿರ್ಬೋದು, ಒಂದು ಹೊಗಳಿಕೆ ಆಗಿರೋ ತೊಗೊಂಡಿದ್ದೀರಾ. ಹಾಗಾಗಿ ಇದರ ಅವಶ್ಯಕತೆ ನಿಮಗಿಲ್ಲ ಅಂದರೆ ಕೆಲವ್ರು ಕೇಳೋ ಪ್ರಶ್ನೆಗೋಸ್ಕರ ನಾನು ಪ್ರಶ್ನೆ ಕೇಳಿದೆ. ಕೊನೆಯದಾಗಿ ಬಡವ್ರಿಗೆ ಅಥವಾ ಹಸ್ತವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಸದಾ ನಿಮ್ಮ ಜೊತೇಲಿ ಇರ್ತೇವೆ. ನಮ್ಮ KBL ಫೌಂಡೇಶನ್ನು ಸದಾ ನಿಮ್ಮ ಒಂದು ಕಷ್ಟದಲ್ಲಿ ಭಾಗಿಯಾಗ್ತೇವೆ ಅಂಥೇಳಿ. ಇನ್ನು ಈ ಕಷ್ಟ ಅನ್ನೋದು ಬೇಗ ನಿವಾರಣೆ ಆಗಲಿ ಎಲ್ಲ ಕಡೆ, ರಾಜ್ಯದಲ್ಲಿ ಅಂತ ದೇಶದಲ್ಲಿ ಅಂಥೇಳಿ ನಾನು ಭಗವಂತನಲ್ಲಿ ಕೇಳ್ಕೊತೇನೆ. ಸರ್, KBL ಅಂತಂದ್ರೆ ಏನು ಸರ್? ಕೋಣಂಕುಂಟೆ ಬೀರಪ್ಪ ಲಕ್ಷ್ಮಣ ಅಂತ. ಕೋಣಂಕುಂಟೆ ಊರು, ನಮ್ಮ ಕೋಣಂಕುಂಟೆ. ಕೆ ಅಂದರೆ ಬೀರಪ್ಪ ನಮ್ಮ ತಾತ ಹೆಸರು. ಸೊ ಮತ್ತು ಲಕ್ಷ್ಮಣ ನಿಮ್ಮ ತಂದೆ ಹೆಸರು. ಅವ್ರ ಹೆಸರಲ್ಲೇ ಒಂದು ಫೌಂಡೇಶನ್? ಅವ್ರ ಹೆಸರಲ್ಲೇ ಊರು, ನಮ್ಮ ತಾತ ನಮ್ಮ ತಂದೆಯವರ ಒಂದು ಇದಿರಲಿ ಅಂತೇಳಿ ನಾವು KBL ಫೌಂಡೇಶನ್. ನಿಮ್ಮ ಗ್ರೂಪ್ನು ಕೂಡ ಹಿರಿಕರಿಗೆ ಮತ್ತು ಊರಿಗೆ ಡೆಡಿಕೇಶನ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಇನ್ನು ಬೇರೆ ನಿಮ್ಮ ತಮ್ಮಂದಿರ ಅವರು ಏನು ಕೆಲಸ ಮಾಡ್ತೀವಿ ಸರ್? ಅವ್ರು ನಮ್ಮ ಇದ್ರ ಜೊತೆ ಇದರಲ್ಲೇ ಸಂಪೂರ್ಣ ಮನೆಯವರೆಲ್ಲರೂ ಕೂಡ ಇದರಲ್ಲೇ ತೊಡಸ್ಕೊಂಡು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿದ್ದಾವೆ. 3 ಜನ ಅಣ್ಣ ತಮ್ಮಂದಿರು, ಅಂದರೆ ನಾವು 3 ಜನ ಇದ್ದಾವೆ. ಸೊ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ನಾವು ಒಂದೇ ಮನೆಯಲ್ಲಿ ನಾವೆಲ್ಲ. ಒಟ್ಟು ಎಷ್ಟು ಜನ ಇದ್ದೀವಿ? ನಾವು ಒಟ್ಟು ಈಗ 14 ಜನ. 14 ಜನ ಒಂದೇ ಮನೆಯಲ್ಲಿ? ಅದು ಬೆಂಗಳೂರಲ್ಲಿ ಸರ್? ಹೌದು. ನಾವು ಒಟ್ಟು ನಾವು 3 ಜನ, ಅಂದರೆ ಫ್ಯಾಮಿಲಿ 6 ಜನ. 6 ನಮ್ಮ ತಂದೆ ತಾಯಿ ಮತ್ತು 6 ಜನ ಮಕ್ಕಳು. ನೀವು 6 ಜನ ಮಕ್ಕಳು? ಅಂದರೆ ನಮಗೆ ನಿಮ್ಮ ಮಕ್ಕಳು? ಒಟ್ಟು 14 ಜನ ನಾವು ಒಟ್ಟಿಗೆ ತುಂಬ ಕುಟುಂಬ.
ಅವಿಭಕ್ತ ಕುಟುಂಬ ಅನ್ನೋದಕ್ಕೆ ಬೆಂಗಳೂರಲ್ಲಿ ನೀವು ಒಂದು ಮಾದರಿ ಅನಿಸುತ್ತೆ ಸರ್ ನಿಜವಾಗ್ಲೂ. ಅವರೆಲ್ಲರೂ ಕೂಡ ಈ ಥರ ಸೇವೆ ಮಾಡ್ತಿರೋದು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಅವರು ಇನ್ವಾಲ್ವ್ ಆಗ್ತಾರೆ, ಏನೋ ಇದ್ರೆ ಭಾಗಿಯಾಗ್ತಾರೆ. ಸೊ ಎಲ್ಲ ಸ್ಪೋರ್ಟಿವ್ ಆಗಿ ನಾವು ಏನೇನು ಮಾಡ್ತೇವೆ ಅವಕ್ಕೆಲ್ಲದಕ್ಕೂ ನಮ್ಮ ತಾಯಿ ಆಗಲಿ, ನಮ್ಮ ಅತ್ತಿಗೆಯವರಾಗಲಿ, ನಾವು ನಮ್ಮ ವೈಫ್ ಆಗಲಿ, ಯಾರಾಗಲಿ ಎಲ್ಲರೂ ನಮ್ಮ ಜೊತೆಯಲ್ಲೇ ಭಾಗಿಯಾಗ್ತಾರೆ. ಖಂಡಿತ ಸರ್. ಇಷ್ಟೊತ್ತುವರೆಗೂ ಕೂಡ ನಮಗೆ ಒಳ್ಳೆಯ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ ತಿಳಿಸಿದ್ದೀರಾ. ನಿಮಗಾಗಿರಲಿ, ನಿಮ್ಮ ಇದಕ್ಕೆ ಮೂಲ ಕಾರಣ ಆದಂಥ ಶ್ರೀಯುತ ನಿಮ್ಮ ತಂದೆಯವ್ರಿಗಾಗಿರಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾವು ನಿಮ್ಗೆ ಕೇಳ್ಕೊತೀವಿ. ಧನ್ಯವಾದಗಳು ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.